ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ವಿಚಾರಗಳಿಗಿಂತ ನಾಯಕತ್ವ ವಿಚಾರ ಭಾರಿ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ. ಸಿದ್ದರಾಮಯ್ಯ ಬಳಿಕ ಸತೀಶ್ ಎಂದ ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣ ಗುರ್ರಂತಿದ್ದ ಬೆನ್ನಲ್ಲೇ ಯತೀಂದ್ರ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇದರಿಂದ ಡಿಕೆಗೆ ಮತ್ತೆ ಡಬಲ್ ಶಾಕ್ ಕೊಟ್ಟಂತಾಗಿದೆ. ಇದರ ನಡುವೆ ರಾಹುಲ್ ಕೂಡ ಎಂಟ್ರಿ ಕೊಡ್ತಿದ್ದು ಟ್ವಿಸ್ಟ್ ಪಕ್ಕಾನ ಅನ್ನೋ ಡೌಟ್ ಮೂಡುತ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಸಂಪುಟ ಪುನಾರಚನೆಯೋ ನಾಯಕತ್ವ ಬದಲಾವಣೆಯೋ? 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಎಂದ ಯತೀಂದ್ರ. ಕ್ರಾಂತಿ ಬಗ್ಗೆ ಮಾತಾಡ್ತಿರಲ್ಲ, ಅದೆಲ್ಲ ಊಹಾಪೋಹ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. 2 ದಿನಗಳ ಹಿಂದೆ ದೊಡ್ಡ ಹೇಳಿಕೆ ನೀಡಿ ಚರ್ಚೆಯಲ್ಲಿ ಇರೋ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದಾರೆ. ಬೆಳಗಾವಿ ಹೇಳಿಕೆ ಬಿಡಿ, ಸಿದ್ದರಾಮಯ್ಯ ಈಗಿರುವ ಪರಿಸ್ಥಿತಿಯಲ್ಲಿ 5 ವರ್ಷ ಸಿಎಂ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅರ್ಥಾತ್ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ಕಾಣ್ತಿರುವ ಕನಸು ನನಸಾಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲದೆ ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಕೂಡ ಅವತ್ತೇ ಮಾತನಾಡಿದೀನಿ. ಕ್ರಾಂತಿ ಬಗ್ಗೆ ಮಾತಾಡ್ತಿರಲ್ಲ, ಅದೆಲ್ಲ ಊಹಾಪೋಹ. ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಕ್ರಾಂತಿ ಬಗ್ಗೆ ಮಾತಾಡ್ತಿರಲ್ಲ, ಅದೆಲ್ಲ ಊಹಾಪೋಹ. ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇತ್ತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯೂ ಕೂಡ ಅಚ್ಚರಿ ಮೂಡಿಸಿದೆ. ಯತೀಂದ್ರ ಸತೀಶ್ ಜಾರಕಿಹೊಳಿ ಸಿಎಂ ಅನ್ನೋ ಮಾತನ್ನ ಅಲ್ಲೆಗೆಳೆದಿದ್ದಾರೆ. ಅವರು ಆ ರೀತಿ ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ? ಯಾವ ನವೆಂಬರ್ ಕ್ರಾಂತಿಯೂ ಆಗಲ್ಲ, ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಎಂದಿದ್ದಾರೆ. ಸರಿಯಾಗಿ ನೋಡಿರ ಏನ್ ಹೇಳ್ಯಾರ ಅವ್ರ? ಏನ್ ಹೇಳ್ಯಾರ? ನೀವು ಪತ್ರಕರ್ತರಾಗಿ ಹಿಂಗ 5ನೇ ನಾಯಕತ್ವ ವಹಿಸ್ಬೇಕಂತ ಹೇಳ್ಯಾರ ಅವ್ರ. ಸಿಎಂ ಅಂತ ಹೇಳಿಲ್ಲ. ಅದನ್ನೇ ಮುಂದೆ ಎಲ್ಲರೂ ಹೋಗಿ ಅದ ಡೈವರ್ಟ್ ಆದ್ರೆ ಏನ್ ಮಾಡಕ್ ಅವ್ರು ಹೇಳಿದ್ದು 5ನೇ ನಾಯಕತ್ವ ಅಂತ ಹೇಳಿದಾರೆ. ಅದಕ್ಕೆ 5ನೇ ನಾಯಕ ಬೇರೆ, ಸಿಎಂ ಪೋಸ್ಟ್ ಬೇರೆ, ಅದಕ್ಕೂ ಸಂಬಂಧ ಇಲ್ಲ ಅಂತ. ಈ ಹೇಳಿಕೆ ಕೊಟ್ಟ 2ನೇ ದಿನಕ್ಕೆ ಈಗ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋ ಮೂಲಕ ಮತ್ತೊಮ್ಮೆ ಹಿರಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಲ್ಲದೆ ರಾಜ್ಯದ ಮತ್ತು ದೇಶದಲ್ಲಿ ಸಿದ್ದರಾಮಯ್ಯನ ಬಿಟ್ಟು ಏನೂ ಮಾಡಲು ಆಗಲ್ಲ ಅನ್ನೋದನ್ನ ಹೇಳಿಕೆಯಿಂದ ತಿಳಿಸಿದ್ದಾರೆ. ಶತಾಯ ಗತಾಯ ನವೆಂಬರ್ 21ಕ್ಕೆ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದ ಡಿಕೆಶಿಗೆ ಯತೀಂದ್ರರ ಈ ಹೇಳಿಕೆ ಡಬಲ್ ಸಿಟ್ಟಿಗೆ ಕಾರಣವಾಗಿರೋದು ನಿಜ. ಇತ್ತ ನವೆಂಬರ್ ತಿಂಗಳಲ್ಲಿ ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಅನ್ನೋ ವಾದ ಶುರುವಾಗಿದೆ. ಇದಕ್ಕೆ ಸಾಥ್ ಕೊಡುವಂತೆ ಹಿರಿಯ ಸಚಿವರು ಸಹ ತ್ಯಾಗದ ಮಾತುಗಳನ್ನ ಹಾಡ್ತಿದ್ದಾರೆ. ಮೊನ್ನೆ ಕೆಎಚ್ ಮುನಿಯಪ್ಪ, ಇಂದು ಕೃಷ್ಣ ಬೈರೇಗೌಡ ಸಚಿವ ಸ್ಥಾನ ತ್ಯಾಗ ಮಾಡುವ ಮಾತನ್ನ ಹೇಳಿದ್ದಾರೆ. ನನಗೆ ಪಕ್ಷ 3 ಬಾರಿ ಸಚಿವನಾಗಲು ಅವಕಾಶ ನೀಡಿದೆ. ಹೈಕಮಾಂಡ್ ಬಯಸಿದ್ರೆ ನಾನು ರಾಜೀನಾಮೆ ಕೊಡಲು ಸಿದ್ಧ, ಪಕ್ಷದ ಕೆಲಸ ಮಾಡಲು ಬದ್ಧ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಟ್ಟಾರೆ ಯತೀಂದ್ರ ಕೊಡ್ತಿರುವ ಈ ಹೇಳಿಕೆಗಳು ಡಿಕೆಶಿ ಬಣದ ನಿದ್ದೆಗೆಡಿಸಿರುವುದಂತೂ ನಿಜ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.